ಗೌರಿ ನಿಂಗೂ ಬಜ್ಜಿ ಮಾಡೋಕೆ ಬದತ್ತ ಮರತಿ? ಕಾಶಿ ಅವರೇ, ಕೆಲವು ಹೆಣ್ಮಕ್ಳು ಅಡುಗೆ ಮಾಡಕ್ ಬಂದ್ರು ಬರತ್ತೆ ಅಂತ ಹೇಳ್ಕೊಳಲ್ಲ. ಯಾಕೆ ಗೊತ್ತಾ? ನಾಳೆ ದಿನ ಅಡುಗೆ ಮನೆ ಕೆಲಸ ಬರುತ್ತೆ ಅಂತ ಮನೆಯವ್ರಿಗೆಲ್ಲ ಗೊತ್ತಾದ್ರೆ ಅದ್ ಮಾಡ್ಕೊಡು ಇದ್ ಮಾಡ್ಕೊಡು ಅಂತ ಗಳಿಗೆಗೆ ಒಂದೊಂದು ಕೇಳ್ತಾನೆ ಇರ್ತಾರೆ. ಅದಕ್ಕೆ ಅವರು ಸುಮ್ಮನೆ ಇರ್ತಾರೆ. ಓ, ಅದಕ್ಕೆ ಗಿರ್ಜಮ್ಮ ಮದುವೆ ಆದ ಹೊಸ್ತ್ರಲ್ಲಿ ನಾನು ಚಿನ್ನ ಮಾಡಿಸಿ ಕೊಟ್ಟೆ ಅಂದಳಿ, ಅಮಾವಾಸ್ಯೆಗೊಂದ್ಸಲ ಹುಣ್ಣಿಮೆಗೊಂದ್ಸಲ ಚಿನ್ನ ಮಾಡಿಸಿ ಕೊಡಿ ಅಂದಳಿ ಕೇಂತಾನೆ ಇರ್ತಾಳೆ. ಅದು ಬೇರೆ ಇದು ಬೇರೆ. ಈಗ ಬಜ್ಜಿ ಮಾಡ್ಕೊಟ್ಟಿದ್ದೀನಲ್ಲ, ಸುಮ್ಮನೆ ತಿನ್ನಿ. ನೀವು ಗಂಡಂದ್ರಿಗೆ ಸುಮ್ಮನೆ ತುಂಬಕ್ಕೆ ಎಲ್ಲಿ ಬಿಡ್ತಾರೆ ಹೇಳಿ? ಹೆಂಡ್ತೀರು ಲಾಯ್ಕ್ ಮಾಡಿ ಅಡುಗೆ ಮಾಡ್ರ ಅಂದ್ರ ಕೂಡಲೇ ಅಲ್ಲೊಂದು ಎಂಥದೋ ಒಂದು ಪ್ಲ್ಯಾನ್ ಇರುತ್ತೆ. ಗಂಡಂದ್ರ ತುತ್ತು ಬಾಯಿಗೆ ಇಡುವತ್ತಿಗೆ ಏನಾರು ಒಂದು ವಿಷಯ ಓಪನ್ ಮಾಡ್ತೀರಿ. ಇನ್ನು ನೆಮ್ಮದಿಯಿಂದ ತಿಂಬುಕಾರು ಹೆಂಗೆ ಆಗ್ತಾಳ? ಕಾಶಿ ಅವರೇ, ನೀವ್ ಅನ್ಕೊಂಡಿರೋ ತರ ಎಲ್ಲ ನನ್ನ ತಂಗಿ ಇಲ್ಲ. ಗಿರ್ಜಮ್ಮ, ಈ ಕೆಲವೊಂದು ಸೀರೆ ಅಂಗಡಿಯಲ್ಲಿ ಸೀರೆ ಸಿಕ್ಕತ್ತು, ಆದ್ರೆ ಅದೇ ಸೀರೆಗೆ ಮ್ಯಾಚಿಂಗ್ ಬ್ಲೌಸ್ ಸಿಕ್ಕೋದಿಲ್ಲ. ಹಾಗೆ ನೀವು ಒಂದೇ ಮನೆಯಿಂದ ಬಂದಿದ್ರು ಮ್ಯಾಚಿಂಗ್ ಇಲ್ಲ. ಬಜ್ಜಿ ತಿಂತೆ. ಆಹಾ, ಬಜ್ಜಿ ಮಾತ್ರ ಗಿರ್ಜಮ್ಮ ಮಾಡ್ದಂಗಿಲ್ಲ. ಗೌರಿ ಮಾಡ್ದಂಗಿತ್ತು ನೋಡಕ್ಕ, ಅದಕ್ಕೆ ನಾನು ಇವ್ರಿಗೆ ಏನು ಮಾಡ್ಕೊಡಲ್ಲ. ಕಾಶಿ ಅವರೇ, ಹೆಂಡ್ತಿನ ಹಾಗೆಲ್ಲ ಆಡ್ಕೋಬೇಡಿ. ಈ ವಿಷಯ ಏನಾದರೂ ಶಾಂತಮ್ಮಂಗೆ ಗೊತ್ತಾಯ್ತು ಅನ್ಕೊಳ್ಳಿ, ಬಜ್ಜಿ ಕರಿಯೋ ಬಾಣ್ಲಿ ಒಳಗಡೆ ನಿಮ್ಮನ್ನು ಹಾಕಿ ಕರೆದು ಬಿಡ್ತಾರೆ ಅಷ್ಟೇ. ಕರಿಯೋಕ್ಕೂ ಮುಂಚೆ ಉಳ್ದಿರೋ ಕಡಲೆ ಹಿಟ್ಟಲ್ಲಿ ಅದ್ಬಿಟ್ಟು ತೆಗಿತಾರೆ ಅಂತ ಸೇರ್ಸಿ ಹೇಳಕ್ಕ. ಹಲೋ, ಎಕ್ಸ್ಕ್ಯೂಸ್ ಮೇ, ನಾನು ಪೊಲೀಸು. ಇರೋ ಲಾಂಛನದಲ್ಲಿ 3 ಸಿಂಹ ಮಾತ್ರ ತೋರತ್ತು. 4ನೇ ಸಿಂಹ ಯಾರು ಗೊತ್ತಿತ್ತಾ? ಯಾರು ಕಾಶಿ ಅವರೇ? ಸಿಂಹನೇ. ನೀವು ನಿಮ್ಮ ಡಬ್ಬ ಜೋಕು. ನಾವು ಸೀರಿಯಸ್ ಆಗಿ ಮಾತಾಡ್ತಿದ್ದೀವಿ. ಶಾಂತಮ್ಮನ ಕೈಲಿ ಸಿಗಾಕೊಳ್ಳಿ, ಆಮೇಲೆ ಇದೆ ನಿಮಗೆ. ಶಾಂತಮ್ಮ ಯಾರ? ಓ, ನಿಮಗೆ ಗೊತ್ತಿಲ್ಲ ಅಲ್ವಾ ಕಾಶಿ ಅವರೇ? ಅವರು ನಮ್ಮ ಮಾವನವರ ಫ್ರೆಂಡು. ಅವ್ರ ಮೊಮ್ಮಕ್ಕಳು ಹನಿಮೂನ್ಗೆ ಅಂತ ಇಲ್ಲಿಗೆ ಬಂದಿದ್ದಾರೆ. ಇವ್ರು ಅವ್ರನ್ನ ಕರ್ಕೊಂಡು ಬಂದಿದ್ದಾರೆ. ಹಾ, ಮೊಮ್ಮಕ್ಕಳಿಗೆ ಹನಿಮೂನ್ ಮಾಡ್ಸೋಕೆ ಒಂದೂರಿಂದ ಇನ್ನೊಂದೂರಿಗೆ ಕರ್ಕ ಬಂದಿರ? ಅದು ಅಜ್ಜಿ. ನಮ್ಮ ಅಜ್ಜಿಯೂ ಇದ್ರು. ಜಾತ್ರೆ ಕರ್ಕೊಂಡು ಹೋಯ್ನಿ ಅಂದ್ರೆ ಮಕ್ಳು ಕಳ್ರಿರ್ತರು ಅಂದೇಳಿ ಕಾಲು ಕಟ್ಟಿ ಕೊಡಕಿಗೆ ಬಿಡ್ತಿದ್ದೀರಿ. ಬಟ್ ದಿಸ್ ಅಜ್ಜಿ ಇಸ್ ವೆರಿ ಇಂಟ್ರೆಸ್ಟಿಂಗ್. ತುಂಬಾ ಇಂಟ್ರೆಸ್ಟಿಂಗೇ. ಮಾವ ಹಿಂಗೆ ತುಂಬಾ ಕ್ಲೋಸು. ಅವ್ರು ಬಂದಾಗ್ಲಿಂದ ಮಾವನ್ ಗೆಟಪೇ ಚೇಂಜ್ ಆಗಿದೆ. ಯಾಕೆ ಶಾಂತ, ಸುಸ್ತಾಯ್ತಾ? 70 ಆಯ್ತಲ್ವಾ, ಸುಸ್ತಾಗಲ್ವಾ? 70ಕ್ಕೆ ಸುಸ್ತಾಗತ್ತೆ, ಇನ್ನು 80ಕ್ಕಾಗಲ್ವಾ? ಆದರೂ ಆ ಹಳೆ ನೆನಪುಗಳನ್ನು ನಾವು ಮರೆಯೋದಕ್ಕಾಗಲ್ಲ. ನೀನು ನಂಜನಗೂಡು ರಸ್ತೆಯಲ್ಲಿ ಕುಲುಕ್ಕೊಂಡು ಹೊಳಕ್ಕೊಂಡು ನೀರಿನ ಮಡಕೆ ಹೊತ್ಕೊಂಡು ಬರ್ತಾ ಇದ್ದೆ. ಆಗ ನಾನು ಮರದ ಮರೆಯಲ್ಲಿ ನಿಂತ್ಕೊಂಡು ನಿನ್ನ ಮಡಕೆಗೆ ಕಲ್ಲು ಹೊಡಿತಿದ್ದೆ. ನಾನು ಯಾವನು ಕಿತ್ತೋದ್ ನನ್ನ ಮಗ ಅಂತ ಕಿರ್ಚಾಡ್ತಿದ್ದೆ. ಪಾಪ ಊರಿನ ಜನ ಎಲ್ಲ ನೀನನ್ನ ಮರ್ಕಟ್ಟಾಕಿ ಹೊಡಿತಿದ್ರಲ್ವಾ, ಅದು ನೆನಪಾಯ್ತು. ಆದರೂ ಎಂಥ ದಿನಗಳು ಶಾಂತ ಅದು. ಆ ದಿನಗಳು. ಸಿಹಿ ಗಾಳಿ ಸಿಹಿ ಗಾಳಿ ಸಹಿ ಹಾಕಿದ್ದೆ ಮನಸ್ಸಿರಲಿ. ಸಿಹಿ ಗಾಳಿ ಬೇಡ, ಯಾಕೆ ಇಬ್ರಿಗೂ ಶುಗರು. ಉಪ್ಪಿಗಿಂತ ರುಚಿ ಬೇರೆ ಇಲ್ಲ. ಉಪ್ಪು ಬೇಡ, ಯಾಕೆ? ಇಬ್ರಿಗೂ BP. ಅಂದ್ರೆ ನಮ್ಮಿಬ್ಬರಿಗೂ ಸಾಂಗೇ ಇಲ್ವಾ? ನಾವಿಬ್ರು ಸೇರಿದ್ರೆ ಜಗತ್ತಿಗೆ ವಿಶ್ವ ಶಾಂತಿ ಸಿಗುತ್ತೆ. ಇನ್ ಸಾಂಗ್ ಯಾಕೆ? ಎಂಥ ಮಾತು ಎಂಥ ಮಾತು. ನಿನ್ನ ಮಾತು ಕೇಳ್ತಾ ಇದ್ರೆ ನನ್ನ ಮನಸ್ಸು ಬಸ್ ಟಿಕೆಟ್ ಇಲ್ಲದೆ ನಂಜನಗೂಡಿಗೆ ಹೋಗ್ತಾ ಇದೆ. ನಾನು ಟಿಕೆಟ್ ತಗೊಂಡೇ ಹೋಗ್ಬೋದು, ಹೆಂಗಿದ್ರು ಹೆಣ್ಮಕ್ಳಿಗೆ ಫ್ರೀ ಅಲ್ವಾ. ಇವನು ನಮ್ಮ ಸೊಸೆ ತಂಗಿ ಗಂಡ.
ಕಾಶಿ. ಕಿರಾಡಿ ಕಾಶಿ. ಏನು ಯಜಮಾನ್ರೆ, ಶಿವವ್ರ ಊರಲ್ಲಿಲ್ಲ ಅಂದಳಿ ಭಯಂಕರ ಗಮ್ಮತ್ ನಡ್ತೀರಿ. ಹೇಯ್, ಅವನಿಗೆ ಯಾಕೋ ಹೆದರ್ಕೋಬೇಕು? ನಮ್ಮಿಬ್ಬರಿಗೋಸ್ಕರ ಈ ಶಾಂತ ತ್ಯಾಗ ಮಾಡೋದು ಒಂದಲ್ಲ ಎರಡಲ್ಲ. ಮತ್ತೆಂತ ಮೂರ? ಅಯ್ಯೋ ಬಿಡು ವಿಶ್ವ, ಈಗಿನ ಮಕ್ಕಳಿಗೆ ನಮ್ಮ ಸಮಸ್ಯೆನೇ ಅರ್ಥ ಆಗಲ್ಲ, ಏನ್ ಹೇಳಿದ್ರು ವೇಸ್ಟು. ಅಡ್ಡಿಲ್ಲ ಮರ್ರೆ, ಮೊಮ್ಮಕ್ಕಳನ್ನ ಹನಿಮೂನಿಗೆ ಕಳಿಸಿ ನೀವಿಲ್ಲ ಅಂತ ಹನಿಸನ್ ಮಾಡ್ತಿದ್ರೆ. ಏಯ್, ಅಪಾರ್ಥ ಮಾಡ್ಕೋಬೇಡ ಕಣೋ. ಶಾಂತ ಬಂದಿದ್ಲಲ್ಲ, ಗತ ವೈಭವ ನೆನ್ಪು ಮಾಡ್ಕೋತಿದ್ವಿ. ಅಷ್ಟ್ರಲ್ಲಿ ಪೊಲೀಸು ಕೈ ಸಿಗಾಕೊಂಡೆ. ಶಾಂತ, ಹೋಗೋಣ ಎಲ್ಲಿಗೆ? ಮನೆಗೆ. ಎಂದೆಂದು ನಿನ್ನನ್ನು ಮರೆತು ಕೈ ಬಿಡಲಾರೆ. ಅಯ್ಯೋ ಅಮ್ಮ ಬಿಡಬೇಡಿ. ಎಂದೆಂದು ನಿನ್ನನ್ನು ಮರೆತು ನಾ ಬಿಡಲಾರೆ. ಅಯ್ಯೋ, ಓಲ್ಡ್ ಮಾಡೆಲ್, ಗೋಲ್ಡ್ ಮೆಡಲ್. ಸ್ಕಂದ ಮಲ್ಕೊಳ್ಳೋಣ. ಅಮ್ಮ, ನಾವು ಹೋಗಿ ಮಲ್ಕೋತೀವಿ. ಗುಡ್ ನೈಟ್ ತಾತ. ಗುಡ್ ನೈಟ್ ಅಜ್ಜಿ. ಗುಡ್ ನೈಟ್. ಗುಡ್ ನೈಟ್. ನಿನ್ ಮೊಮ್ಮಕ್ಕಳು ಗುಡ್ ನೈಟ್ ಹೇಳಿ ಮಲ್ಗೋ ಟೈಮ್ ಆಯ್ತು. ನನ್ನ ಮೊಮ್ಮಕ್ಕಳು ಇಷ್ಟೊತ್ತಾದ್ರೂ ಬಂದಿಲ್ಲ. ಬೆಂಗಳೂರು ದೇವಸ್ಥಾನದಲ್ಲಿ ಅಷ್ಟೊಂದು ರಶ್ ಇರುತ್ತ ವಿಶ್ವ? ನೋಡಿ ಶಾಂತ, ನಮ್ಮೂರಲ್ಲಿ 1.25 ಕೋಟಿ ಜನಸಂಖ್ಯೆ ಇದೆ ಅಂದಮೇಲೆ ದೇವಸ್ಥಾನದಲ್ಲಿ ರಶ್ ಇಲ್ಲದೆ ಇರುತ್ತಾ? ಅಮ್ಮ ಬರ್ತಾರೆ ಬಿಡಿ, ಅವ್ರೇನು ಚಿಕ್ಕ ಮಕ್ಕಳಾ? ಚಿಕ್ಕ ಮಕ್ಕಳಾಗ್ತಿದ್ರೆ ನಾಳೆನೆ ಬರ್ಲಿ ಅಂತಿದ್ದೆ. ಆದ್ರೆ ಈಗ ಅವ್ರು ದೊಡ್ಡವರಾಗಿದಾರಲ್ಲ, ಅಪ್ಪಿ ತಪ್ಪಿ ಅಪ್ಕೊಂಡ್ಬಿಟ್ರೆ ಜಾತಕದ ಪ್ರಕಾರ ನಾನೇ ಹೊಗೆ ಹಾಕಿಸ್ಕೊಂಡ್ ಬಿಡ್ತೀನಲ್ಲ. ಹಾಗೆಲ್ಲ ಆಗಕ್ ಬಿಡಲ್ಲ ಅಜ್ಜಿ, ಬಂದ್ವಲ್ಲ. ಹೆಂಗೋಗಿದ್ರು ಹಂಗೆ ಬಂದ್ರಿ ತಾನೆ? ಶಾಂತ, ನೀ ಸುಮ್ಮನೆ ಟೆನ್ಷನ್ ಮಾಡ್ಕೋತೀಯ. ಏನಪ್ಪ, ದರ್ಶನ ಎಲ್ಲ ಚೆನ್ನಾಗಾಯ್ತಾ? ತುಂಬಾ ಚೆನ್ನಾಗಾಯ್ತು. ಇವರಿಬ್ಬರನ್ನ ಎಲ್ಲೋ ಕಂಡಂಗಿತ್ತಲ್ಲ. ಹಾ, VIP ದರ್ಶನ ಇದ್ರೂ ಕಾದ್ಕೊಂಡೆ ದೇವ್ರ ದರ್ಶನ ಮಾಡಬೇಕು ಅಂತ ಕಾದು ದೇವ್ರ ದರ್ಶನ ಮಾಡ್ಕೊಂಡು ಬಂದ್ವಿ ಅಲ್ವೇನ್ರಿ? ಪ್ರಸಾದ ಕೊಡ್ರಿ. ಪ್ರಸಾದಕ್ಕೆ ಸಮೋಸ ಬಡ್ಕೊಂಡೆ ಅರ್ಜೆಂಟಲ್ಲಿ ಏನೇನೋ ಕಟ್ಸ್ಕೊಂಡು ಬರಬೇಡ ಅಂತ ಕೇಳ್ತೀಯ ನನ್ನ ಮಾತು? ಅದು ಇದು ಹೊಸ ದೇವಸ್ಥಾನ, ರಾಜಸ್ಥಾನದ ಆಂಜನೇಯ ಸ್ವಾಮಿ ದೇವಸ್ಥಾನ. ಅಲ್ಲಿ ಸಮೋಸನೇ ಪ್ರಸಾದ ಕೊಡೋದು. ಆದ್ರೆ ನಂಗೆ ಮಾತ್ರ ಇದು ಆನಂದ್ ಭವನ್ ಸಮೋಸ ಅನಿಸ್ತಿತ್ತಲ್ಲ. ಆನಂದವಾಗಿ ತಿಂದ್ರೆ ಹಾಗೆ ಅನ್ಸೋದು, ಸುಮ್ಮನೆ ತಿಂದ್ರೆ ಅವಿವೇಕಿ. ಆಯ್ತು. ಎಕ್ಸ್ಕ್ಯೂಸ್ ಮೀ ಯಂಗ್ ಕಪಲ್ಸ್, ನೀವು ನನ್ನನ್ನು ಕಂಡಿದ್ಯಾ? ನೋಡಿದೀವಲ್ಲ, ಇವಾಗ ನೋಡ್ತಾ ಇದೀವಿ. ಆದರೆ ನಾನು ನಿಮ್ಮನ್ನ ಇಲ್ಲಿ ಕಾಣಲಿಲ್ಲ, ಹೊರಗೆ ಬೇರೆ ಗೆಟಪ್ಪಲ್ಲಿ ಕಂಡಿದೆ ಅನಿಸ್ತಿತ್ತು. ಸರ್, ಅದು ನೀವು ಪೊಲೀಸ್ರಲ್ವಾ? ಬೇರೆ ಯಾರನ್ನ ನೋಡಿ ನಾವು ಅನ್ಕೊಂಡಿರ್ತೀರಾ ಅಷ್ಟೇ. ಬೇರೆ ಯಾರನ್ನೂ ಅಲ್ಲ, ನಿಮ್ಮನ್ನೇ ಕಂಡಿದೆ. ಮಾಡರ್ನ್ ಗೆಟಪ್ಪಲ್ಲಿ ಚಿಲ್ಲಾಗಿ ಕೈ ಹಿಡ್ಕೊಂಡು. ಏ, ನನ್ನ ಮೊಮ್ಮಕ್ಕಳು ಆ ಥರ ಅಲ್ಲ. ಪ್ರಪಂಚದಲ್ಲಿ ಒಬ್ಬರ ಥರ 7 ಜನ ಇರ್ತಾರೆ. ಆ ಥರ ನೀನು ಯಾರನ್ನೂ ನೋಡಿರ್ಬೇಕಷ್ಟೇ. ಹೌದಾ? ಇರ್ಬೋದು. ಲೋ ಆಕಾಶ, ಅಕ್ಕಪಕ್ಕ ನಿಂತ್ಕೋಬೇಡ ಕಣೋ. ಕೈ ಟಚ್ ಆದ್ರೆ ಕರೆಂಟ್ ಪಾಸ್ ಆಗುತ್ತೆ. ಆಮೇಲೆ ನನಗೆ ಪಾಸ್ ಕೊಟ್ಟು ಯಮ ಕರ್ಕೊಂಡು ಹೋಗ್ತಾನೆ. ಬೇಬಿಮಾ, ಏನೋ ಪ್ಲಾನು ಅಂತ ಹೇಳಿದ್ಯಲ್ಲ, ಏನದು? ಇವತ್ತು ನಾವು ಸಿಟಿ ಹೊರಗಡೆ ಇರೋ ಒಂದು ರೆಸಾರ್ಟ್ಗೆ ಹೋಗ್ತೀವಿ. ಹೌದಾ?
ಸ್ವೀಟ್ ರೂಮ್, ಪ್ರೈವೇಟ್ ಸ್ವಿಮ್ಮಿಂಗ್ ಪೂಲ್, ಸುತ್ತಮುತ್ತ ಗಾರ್ಡನ್, ಸಖತ್ತಾಗಿರುತ್ತಲ್ಲ. ವಾವ್, ತುಂಬಾ ಚೆನ್ನಾಗಿರುತ್ತೆ. ಆದ್ರೆ ನಿಮ್ಮ ಅಜ್ಜಿ ಕೇಳಿದ್ರೆ ಏನ್ ಹೇಳೋದು? ಅಜ್ಜಿ ಕೇಳಲ್ಲ. ಯಾಕೆ ಹೇಳು? ಯಾಕೆ? ನಾನು ಬರುವಾಗ ದೂರದಲ್ಲಿರೋ ದೇವಸ್ಥಾನಕ್ಕೆ ಹೋಗಿ ದರ್ಶನ ಮಾಡ್ಕೊ ಬರ್ತೀವಿ ಅಂತ ಹೇಳಿದ್ದೀನಿ. ಸೊ ನೋ ಪ್ರಾಬ್ಲಮ್, ನಾವಿಬ್ರು ಆರಾಮಾಗಿರ್ಬೋದು. ಏನಂತೀಯ? ನನ್ನ ಜೊತೆ ಬನ್ನಿ ಅಂದೇಳಿ ಹೇಳ್ತೆ. ಯಾಕೆ ಸರ್, ನಾವೇನ್ ತಪ್ಪು ಮಾಡಿದೀವಿ? ತಪ್ಪೇನು ಮಾಡಲಿಲ್ಲ, ಆದರೆ ನಿಮ್ಮ ಮೇಲೆ ಒಂದು ಸಣ್ಣ ಡೌಟ್ ಇತ್ತು, ಅದನ್ನು ಕ್ಲಿಯರ್ ಮಾಡ್ಕಣಕ ಅದಕ್ಕೋಸ್ಕರ ನೀವು ಬರಬೇಕು. ಸರ್, ನಾನೇ ನನ್ನ ಹೆಂಡತಿ ಬಗ್ಗೆ ಡೌಟ್ ಪಡಲ್ಲ, ನೀವ್ಯಾರು ಸರ್ ಡೌಟ್ ಪಡಕ್ಕೆ? ಆ ಡೌಟ್ ಅಲ್ಲ, ನಮ್ಮನೇ ನಮ್ಮ ಶಟ್ಕನ್ ಮನೇಲಿ ಇಬ್ಬರಿದ್ರು, ಸೇಮ್ ಮುಖ, ಸೇಮ್ ಫೇಸ್ ಕಟ್, ಆದರೆ ಕಾಸ್ಟ್ಯೂಮ್ ಮಾತ್ರ ಬೇರೆ. ನಾವು ಬೇರೆ, ಅವ್ರು ಬೇರೆ ಸರ್. ಆದರೆ ನಂಗೆ ಹಂಗೆ ಅನಿಸ್ತಾ ಇಲ್ಲ, ನೀವೇ ಅವರಂದಲ್ಲಿ ನನ್ನ ಒಳ ಮನಸ್ಸು ಹೇಳ್ತಿತ್ತು, ಅದಕ್ಕೋಸ್ಕರ ನೀವು ನನ್ನ ಜೊತೆ ಬರಬೇಕು. ಸರ್, ಬರ್ಲಿಲ್ಲ ಅಂದ್ರೆ ಏನ್ ಸರ್ ಮಾಡ್ತೀರಾ? ವಾದ್ಯಾಳ್ ಖಾತೆ. ಏನ್ ಸರ್ ಧಮ್ಕಿ ಹಾಕ್ತೀರಾ? ಒಂದೇ ಮಾತಲ್ಲಿ ಹೇಳ್ತೀನಿ, ಅರ್ಥ ಮಾಡ್ಕೊಳ್ಳಿ. ನಾವೇನ್ ದಡ್ರಲ್ಲ, ನಾವು ಬುದ್ಧಿವಂತರೆ. ನಾವು ಬರ್ಲಿಲ್ಲ ಅಂದ್ರೆ ಹೊಡೆದು ಹೇಳ್ಕೊ ಹೋಗ್ತೀರಾ ಅಂತ ಗೊತ್ತು, ಅದಕ್ಕೆ ನಾವೇ ಬಂದ್ಬಿಡ್ತೀವಿ. ಅದು ಬುದ್ಧಿವಂತರ ಲಕ್ಷಣ ಅಂದ್ರೆ. ಬರೀ ಬೇಬಿ, ಯಾವುದೇ ಕಾರಣಕ್ಕೂ ಮನೆಗೆ ಬರಬೇಡಿ. ಅಯ್ಯೋ, ನಾನು ಬೈತಿಲ್ಲ ನಿಮಗೆ. ಶಾಂತಮ್ಮ ಅವರು ಇಲ್ಲೇ ಇದ್ದಾರಲ್ವಾ, ಹೆಂಡ್ತಿಗೆ ಬೆನ್ನೋವಾಗಿದ್ರು ಅವನಿಗೆ ಕೆಲಸನೇ ಮುಖ್ಯ ಆಗೋಯ್ತಾ ಅಂತ ನಿಮ್ಮ ಮೇಲೆ ಕೋಪ ಮಾಡ್ಕೊಂಡಿದ್ದಾರೆ, ಅದಕ್ಕೆ ಹೇಳ್ತಿರೋದು. ಹಾಂ, ನಾನು ಚೆನ್ನಾಗೇ ಇದ್ದೀನಿ, ಇನ್ನೊಂದು 2-3 ದಿನ ಸರಿ ಹೋಗ್ಬಿಡ್ತೀನಿ. ಅದಕ್ಕೆ ಅವ್ರು ಇಲ್ಲಿರೋವರೆಗೂ ನೀವು ಬರೋದಕ್ಕೆ ಹೋಗಬೇಡಿ ಅಂತ ಹೇಳ್ತಾ ಇರೋದು. ಶಾಂತಮ್ಮ ಅವ್ರು ಬಂದರು, ನಾನು ಆಮೇಲೆ ಮಾಡ್ತೀನಿ. 143. ಏನ್ ಗಿರಿಜಾ 143 ಅಂತಿದ್ದೆ? ಅದು ಹಾಂ, ದಿನಸಿ ಅಂಗಡಿಲಿ ಬಾಕಿ ಕೊಡೋದಿತ್ತು, ಅದ್ರ ಬಗ್ಗೆ ಹೇಳಿ. ಮಳ್ಳಿ ಇಂಥ ಆಟಗಳನ್ನೆಲ್ಲ ಬ್ಲ್ಯಾಕ್ ಆ್ಯಂಡ್ ವೈಟ್ ಕಾಲದಲ್ಲಿ ಆಡ್ಬಿಟ್ಟಿದ್ದೀನಿ ನಾನು. 143 ಅಂದ್ರೆ ಐ ಲವ್ ಯು ಅಂತ ಯಾವತ್ತೂ ವಿಶ್ವ ಹೇಳ್ಕೊಟ್ಟಿರೋದು ನೆನಪು. ನನ್ನನ್ನೇ ಯಾಮರಿಸ್ತಾ ಇದೆಯಾ? ನೀನಿಲ್ಲಿ ಬೆನ್ನು ನೋವು ಅಂತ ನರಳಾಡ್ತಾ ಇದೆಯಾ? ಏನ್ ಮಾಡ್ತಿದ್ದಾನೆ ನಿನ್ ಗಂಡ ಬಾಂಬೆಲಿ? ಬರ ಕೇಳವನ್ನ. ಎಕ್ಸ್ಕ್ಯೂಸ್ ಮೀ. ಟೆಲ್ ಮೀ. ಹೇಳ್ತೀನಿ. ಮೊದಲಿಗೆ ವೇದಿಕೆ ಮೇಲೆ ಎಲ್ಲರನ್ನೂ ಕರಿತೆ. ಗೌರಿ ಮತ್ತೆ ಯಜಮಾನರು ದಯವಿಟ್ಟು ವೇದಿಕೆ ಮೇಲೆ ಬರಬೇಕು. ಕರ್ದ್ಯಾ ಶಾಂತು? ಯಜಮಾನ್ರೆ, ಕರೆದ್ ನಾನು. ಏನ್ ವಿಷಯ ಅಂತ ಹೇಳಿ. ಹೇಳ್ತೆ. ಜಗತ್ತಲ್ಲಿ ಒಂದೇ ಥರ 7 ಜನ ಇರ್ತಾರಂಬು ಶಾಂತಮ್ಮನವರೇ, ಹಾಗೂ ಶಾಂತಮ್ಮನವರ ಆ ದಿನಗಳ ಪಾರ್ಟ್ನರ್ ಆಗಿದ್ದಂಥ ವಿಶ್ವನಾಥ್ ಅವರೇ, ಮತ್ತು ನಮ್ಮ ಈ ದಿನಗಳ ಪಾರ್ಟ್ನರ್ ಆಗಿರ್ತಕ್ಕಂಥ ಗೌರಿ ಅವರೇ, ಹಾಗೂ ನಮಗೆ ಗರಿಗರಿ ಬಜ್ಜಿ ಮಾಡಿ ಕೊಡ್ತಕ್ಕಂತಹ ಗಿರ್ಜಮ್ಮನವರೇ. ರೈ ಕುಯ್ದಿದ್ದು ಸಾಕು, ವಿಷಯ ಏನು ಅಂತ ಹೇಳ. ಹೇಳ್ತೆ. ಪ್ಲೀಸ್ ಕಮ್ ಇನ್. ಯಾರು ಇವನ್ನ ಎಲ್ಲೋ ನೋಡ್ದಂಗಿದೆಲ್ಲ? ಓಹ್, ನಿಮಗೂ ಹಾಗೆ ಅನಿಸ್ತಿತ್ತಾ? ಅನ್ಸೋದಲ್ಲ, ಇವರಿಬ್ಬರನ್ನ ಇಲ್ಲೇ ಎಲ್ಲೋ ನೋಡಿದ್ದೀನಲ್ಲ. ಅಯ್ಯಯ್ಯೋ, ಅವ್ರು ನಾವಲ್ಲ ಮೇಡಮ್, ನೀನಾದ್ರೂ ಹೇಳ್ಬೇಕು. ಹೌದು, ಅವ್ರು ನಾವಲ್ಲ ಅಂದ್ರು ಇವರೇ ಹೌದು ಹೌದು ಅಂತ ನಮ್ಮನ್ನ ಇಲ್ಲಿ ಕರ್ಕೊಂಡು ಬಂದ್ರು. ಆಕ್ಚುಲಿ ನಾವು ನಾರ್ತ್ ಇಂಡಿಯನ್ಸ್, ಯು ನೋ. ನೋಡಕ್ಕೆ ನನ್ನ ಮೊಮ್ಮಕ್ಕಳ ತರನೇ ಇದ್ದೀರಾ. ನಾರ್ತ್ ಇಂಡಿಯಾದಲ್ಲೂ ನಮ್ಮ ತರನೇ ಜನಗಳಿದ್ದಾರೆ ಅಂತ ಕೇಳಿ ತುಂಬಾ ಖುಷಿ ಆಯ್ತು. ಯಾವೂರು? ನೇಪಾಳನಾ? ನಹಿ, ಹಮಾರ ಜಾಪಾಳ. ಆ ಥರನೂ ಒಂದು ಊರಿದೆಯಾ? ಅಯ್ಯೋ ಯಜಮಾನ್ರೆ, ಇವ್ರು ಸುಳ್ಳು ಹೇಳ್ತಿದ್ರು, ನೀವು ಇವ್ರನ್ನ ನಂಬ್ಕೊಂಡಿರಲ್ಲ. ಏಯ್, ನಿಜ ಹೇಳಿ, ನಿಮ್ಮ ಅಜ್ಜಿಗೆ ಮೋಸ ಮಾಡಿ ಒಳಗೊಂದು ಹೊರಗೊಂದು ವೇಷ ಹಾಕ್ತಿದ್ರಿ ಅಲ್ದಾ? नहीं नहीं, दिल दे चुके सनम, हम आपके है कौन, दिल वाली दुल्हनिया ले जाएगी. ನಾನು ಹಿಂದಿ ಚೆನ್ನಾಗಿ ಮಾತಾಡ್ದೆ ಅಲ್ವಾ? ಇವರೆಲ್ಲ ಸುಮ್ಮನೆ ಇರೋದು ನೋಡಿದ್ರೆ ನಂಬ್ಕೊಂಡಿದ್ದಾರೆ ಅನ್ಸುತ್ತೆ ಬೇಬಿ. ಇಷ್ಟೆಲ್ಲ ಹಿಂದಿ ಮಾತಾಡ್ತಾರೆ,
ಇವರು ನನ್ನ ಮೊಮ್ಮಕ್ಕಳಲ್ಲ, ನನ್ನ ಮೊಮ್ಮಕ್ಕಳು ದೂರದ ದೇವಸ್ಥಾನಕ್ಕೆ ಹೋಗಿದ್ದಾರೆ, ಸಾಯಂಕಾಲ ಬರ್ತಾರೆ ಅಂತ ನಾನು ನಂಬಿದ್ದೆ. ಆದ್ರೆ ಈಗ ಇವಳ ಕೈಯಲ್ಲಿರೋ ಗೋರಂಟೆ ನಿಜ ಹೇಳ್ಬಿಡ್ತು. ಅಜ್ಜಿ, ಅದು ಏನಿದ್ ನಿಮ್ಮ ಅವತಾರ? ಏನಾಗಿದೆ ನಿಮ್ಗೆ? ಹೇ, ನಮ್ಮ ಶಾಂತಿಗೆ ಈ ಥರ ಮೋಸ ಮಾಡಬಹುದಾ? ಪಾಪ, ಅವಳ ಮನಸ್ಸಿಗೆ ಎಷ್ಟು ನೋವಾಗಿರ್ಬೋದು. ಬುದ್ಧಿ ಬೇಡವಾ ನಿಮಗೆ? ಅವ್ರಿಗೆ ಎಂತಕ್ಕೆ ಬೈತಿದ್ರಿ ಯಜಮಾನ್ರೆ? ತಪ್ಪೆಲ್ಲ ಶಾಂತಮ್ಮನವ್ರದ್ದು. ಶಾಂತಮ್ಮನವ್ರೆ, ನಿಮ್ಮ ಜಾತಕದಲ್ಲಿ ದೋಷ ಇತ್ತು ಅಂದೇಳಿ ಹೇಳಿ ಹೊಸ್ತಾಯಿ ಮದುವೆ ಆದ ಗಂಡು ಹೆಣ್ಣಿನ ಮಧ್ಯೆ ಬಂದ್ರಲ್ಲ, ಅದು ನೀವು ಮಾಡೋದು ಮೊದಲನೇ ತಪ್ಪು. ಚಿಕ್ಕ ವಯಸ್ಸಲ್ಲಿ ಏನೋ ಸರಿ ಅಮ್ಮ, ಆದರೆ ವಯಸ್ಸಿಗೆ ಬಂದಮೇಲೂ ನನ್ನ ಮೊಮ್ಮಗ ನನ್ನ ಸುತ್ತನೇ ಸುತ್ತಬೇಕು, ನಾನು ಹೇಳ್ದಾಗೆ ಕೇಳಬೇಕು ಅಂತ ಅಂದ್ಕೊಂಡ್ರಲ್ಲ, ಅದು ನಿಮ್ಮ ಎರಡನೇ ತಪ್ಪು. ಮದುವೆ ಆಗಿದೆ ಅಂತ ಗೊತ್ತಿದ್ರು ಅವ್ರನ್ನ ಒಟ್ಟಿಗೆ ಇರಕ್ ಬಿಡದೆ ಅವರಿಬ್ರು ಮಧ್ಯೆ ಹೋಗಿ ಮಲಗ್ತಿದ್ದೀರಲ್ಲ, ಅದು ಮೂರನೇ ತಪ್ಪು. ಇನ್ನು ಯಾವುದೋ ಜಾತಕನ ನಂಬ್ಕೊಂಡು ನೀವು ಉಳಿಕಂದಳಿ ಮೊಮ್ಮಕ್ಕಳ ಕನಸನ್ನ ಹಾಳು ಮಾಡ್ತಿದ್ರಲ್ಲ, ಅದು ನೀವು ಮಾಡೋದು ನಾಲ್ಕನೇ ತಪ್ಪು. ಹೌದು, ನನಗೀಗೆಲ್ಲ ಅರ್ಥ ಆಗ್ತಿದೆ. ನಾನು ಮಾಡಿದ ದೊಡ್ಡ ತಪ್ಪು. ಆದರೆ ನನ್ನ ಮೊಮ್ಮಗನ ಮೇಲಿರೋ ಪ್ರೀತಿ ನಾನು ಈ ರೀತಿ ಮಾಡೋ ಹಾಗೆ ಮಾಡ್ತು. ಆಕಾಶ, ವಾಣಿ, ದಯಮಾಡಿ ನನಗೆ ಕ್ಷಮಿಸ್ಬಿಡ್ರಪ್ಪ. ಅಯ್ಯೋ, ನೀವು ದೊಡ್ಡವರು, ಹಾಗೆಲ್ಲ ಅನ್ಬೇಡಿ ಅಜ್ಜಿ. ಇಬ್ರಿಗೂ ನಿಮಗೆ ನೋವು ಮಾಡೋಕ್ಕೆ ಇಷ್ಟ ಇರಲಿಲ್ಲ ಅಜ್ಜಿ. ಅದಕ್ಕೇನೆ ನಿಮ್ಮ ಮುಂದೆ ಇದ್ದಾಗ ಹಾಗೆ, ನಾವಿಬ್ರು ಇದ್ದಾಗ ಹೀಗೆ ಇರ್ತಿದ್ವಿ. ನೋಡಿ, ಇನ್ಮೇಲೆ ಈ ಥರ ಡ್ರೆಸ್ ಹಾಕೊಂಡು ನಾವು ನಿಮ್ಮನ್ನ ಯಾಮರ್ಸಲ್ಲ. 1 ವರ್ಷ ತಾನೇ, ನಾವಿಬ್ರು ದೂರನೇ ಇರ್ತೀವಿ. ನಮ್ಮಿಬ್ಬರಿಗೂ ನೀವು ಮುಖ್ಯ ಅಜ್ಜಿ. ನೋಡಿದ್ಯಾ ಶಾಂತು, ಪ್ರೀತಿಯಿಂದ ನಂಬಿಕೆ ಕಳಕಟ್ಟತ್ತೆ, ಆದರೆ ಬಂಧನದಿಂದ ಉಸಿರು ಕಟ್ಟತ್ತೆ. ಇಷ್ಟೇ ವ್ಯತ್ಯಾಸ. ಹೌದಮ್ಮ, ನಾವು ಬೇಲಿ ಹಾಕಿದ್ರೆ ಹಾರೋದಕ್ಕೆ ಅವಕಾಶ ಮಾಡಿಕೊಡ್ತಿದ್ದೀವಿ ಅಂತ ಅರ್ಥ. ಅದೇ ಅರ್ಥ ಮಾಡಿಸಿ ಪ್ರೀತಿ ಕೊಟ್ರೆ ಅನರ್ಥ ಆಗೋದು ತಪ್ಪುತ್ತೆ. ನೋಡಿ, ಇದ್ದ ವಿಷಯನ ಇದ್ದ ಹೇಳಿದ್ರೆ ಏನು ಸಮಸ್ಯೆ ಇರಲ್ಲ. ಕೂತು ಮಾತಾಡಿದ್ರೆ ಎಲ್ಲ ಸಮಸ್ಯೆನೂ ಬಗೆಹರಿಯತ್ತೆ. ದೊಡ್ಡವರು ನಿರ್ಬಂಧ ಹಾಕಿದ್ರೆ ಚಿಕ್ಕವರು ನಿಮ್ಮ ಸಮಸ್ಯೆಯನ್ನ ಹೇಳ್ಕೋಬೇಕು. ಆಗ ಎಲ್ಲ ಸಮಸ್ಯೆಗೂ ಪರಿಹಾರ ಸಿಗತ್ತೆ. ಹೌದು, ಇನ್ಮೇಲೆ ನೀವು ನಿಮ್ಗಿಷ್ಟ ಬಂದಾಗಿರಿ. ವರ್ಷ ಕಳೆಯೋದ್ರೊಳಗಡೆ ನನ್ನ ಕೈಗೆ ಒಂದು ಮರಿ ಮೊಮ್ಮಗು ಬೇಕು. ಇದು ನನ್ನ ಆರ್ಡ್ರು. ಈ ಆರ್ಡರ್ ಪಾಸ್ ಆಯ್ತಂದ್ರೆ ನೀವು ರೂಮ್ ಚೇಂಜ್ ಮಾಡ್ರಿ.